ಇನ್ನು ಕುಪ್ವಾರಾದಲ್ಲಿ ಸಹಜ ಸ್ಥಿತಿಯತ್ತ ಜನರು ಮರಳುತ್ತಾ ಇದ್ದಾರೆ. ಬೆಳಗ್ಗೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದಾರೆ ವ್ಯಾಪಾರಿಗಳು. ಕಳೆದೊಂದು ವಾರದಿಂದ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ವು, ಬಂದ್ ಆಗಿದ್ವು. ನಿನ್ನೆ ಸಂಜೆ ಕದನ ವಿರಾಮ ಘೋಷಣೆ ಆಯಿತು. ಈ ಹಿನ್ನೆಲೆಯಲ್ಲಿ ಸಹಜ ಸ್ಥಿತಿಯತ್ತ ಕುಪ್ವಾರ ಹೋಗ್ತಾ ಇದೆ. ನಿನ್ನೆ ರಾತ್ರಿ ಮತ್ತೆ ಹಲವು ಕಡೆಗಳಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿದೆ. ಹೀಗಾಗಿ ವ್ಯಾಪಾರ ಮುಂದುವರಿಸೋದಕ್ಕೆ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಆತಂಕ ಇದೆ. ಪಾಕ್ ಕದನ ವಿರಾಮ ಪಾಲಿಸಲಿ ಅಂತ ಅಲ್ಲಿನ ವ್ಯಾಪಾರಿಗಳು ಆಶಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಜಮ್ಮು ಕಾಶ್ಮೀರದ ಜನರಿಗೆ ಈ ತಿಂಗಳುಗಳಿದ್ದಾವಲ್ಲ, ಈ ಫೆಬ್ರವರಿಯಿಂದ ಜೂನ್ ಅಥವಾ ಜುಲೈ ತಿಂಗಳಿನವರೆಗೆ ಪ್ರವಾಸಿಗರು ಬರುವಂಥ ಟೈಮ್ ಇದು, ಪೀಕ್ ಟೈಮ್ ಇದು. ಈ ಹೊತ್ತಿನಲ್ಲೇ ಅವರ ರೋಜಿ ರೋಟಿ, ಅವರ ದಿನನಿತ್ಯದ ಊಟ ಎಲ್ಲನೂ ಇದರಿಂದಲೇ ಆಗಬೇಕು. ಆದರೆ ಇದೇ ಹೊತ್ತಿನಲ್ಲಿ ಜಮ್ಮು ಕಾಶ್ಮೀರದ ಅನೇಕ ಭಾಗ, ಅದರಲ್ಲಿ ಉರಿ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಬಾರಾಮುಲ್ಲಾ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಈ ಭಾಗದಲ್ಲಿ ನಿರಂತರವಾಗಿ ಶೆಲ್ಲಿಂಗ್ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ವು. ನೋಡಿ, ಯಾವುದೋ ಯಾಸ್ರಾ ಬೇಕ್ರಿ ಅಂತೆ, ಈ ಥರದ ಅನೇಕ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಎಲ್ಲ ಪ್ರವಾಸಿಗರೇ ಬರಬೇಕಲ್ಲಿಗೆ. ಪ್ರವಾಸಿಗರು ಬರಬೇಕು, ವ್ಯಾಪಾರ ಮಾಡಬೇಕು, ವ್ಯಾಪಾರ ಆಗಬೇಕು, ಅಲ್ಲಿಂದ ಬಿಸ್ನೆಸ್ ಆಗಬೇಕು, ಅವರು ಊಟ ಮಾಡಬೇಕು, ಅವರ ರೋಜಿ ರೋಟಿ ಅದು. ಆದರೆ ಈ ಪಾಕಿಸ್ತಾನದ ದಾಳಿಯಿಂದಾಗಿ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಇದು ಕುಪ್ವಾರದ ದೃಶ್ಯಗಳು, ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಇದು ಹಗಲಿನ ದೃಶ್ಯ. ಇನ್ನು ರಾತ್ರಿ ದೃಶ್ಯ ಏನಾಗುತ್ತೋ ಗೊತ್ತಿಲ್ಲ. ರಾತ್ರಿ ಹೊತ್ತಿನಲ್ಲೆಲ್ಲಾದರೂ ಡ್ರೋನ್ ದಾಳಿಗಳು, ಮಿಸೈಲ್ ದಾಳಿಗಳು ಏನಾದರೂ ಆಗ್ತವಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಆದರೆ ಸದ್ಯದ ಮಟ್ಟಿಗಂತೂ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ಉರಿ ಈ ಭಾಗ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿನ್ನೆ ರಾತ್ರಿಯ ದೃಶ್ಯಗಳು ಜೊತೆಗೆ ಈಗಿನ ದೃಶ್ಯ. ಅಂದರೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಆದ ನಂತರ ಕದನ ವಿರಾಮದ ಉಲ್ಲಂಘನೆ ಆಗಿತ್ತು. ಅಂದರೆ ಒಂದು ಕಡೆಯಿಂದ ನೇರವಾಗಿ ದಾಳಿ ಮಾಡುವಂಥ ಪ್ರಯತ್ನ ಆಗಿತ್ತು, ಶೆಲ್ಲಿಂಗ್ ಆಗಿತ್ತು, ಡ್ರೋನ್ಗಳ ದಾಳಿ ಆಗಿತ್ತು, ಮಿಸೈಲ್ಗಳನ್ನು ಮೂಲಕ ದಾಳಿ ಮಾಡಿದ್ರು. ಅದಾದ ನಂತರ ಇವತ್ತಿನ ದೃಶ್ಯ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಕುಪ್ವಾರ ಅಂತ. ರಾತ್ರಿ ಹೊತ್ತಿನಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ವು. ಸುಮಾರು ಒಂದು ವಾರದಿಂದ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಮಾಡಿಕೊಂಡಿದ್ರು. ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಎಂಥದ್ದೂ ಇಲ್ಲ. ಇಡೀ ಊರೇ ಕ್ಲೋಸ್ ಆಗಿತ್ತು, ಬಂದಾಗಿತ್ತು. ಇವತ್ತು ನಿಧಾನಕ್ಕೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಆದರೆ ರಾತ್ರಿ ಹೊತ್ತು ಆಗಲೇ ಹೇಳಿದೆ ನಾನು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗಾಗಲೇ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ, ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲೂ ಕೂಡ ಸಭೆ ಆಗ್ತಾ ಇದೆ. ಈ ಸಭೆಯ ನಂತರದಲ್ಲಿ ಏನಾಗುತ್ತೆ? ಪಾಕಿಸ್ತಾನ ಸುಮ್ಮನೆ ಕೂರುತ್ತಾ? ನಿಜಕ್ಕೂ ಕದನ ವಿರಾಮವನ್ನು ಪಾಕಿಸ್ತಾನ ಮನ್ನಣೆ ಕೊಡುತ್ತಾ? ಅದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.